ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವಿಶ್ವಾಸವುಳ್ಳವನಿಗೆ ನಿತ್ಯ ಜೀವ ಇದೆ ಎಂದು ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನಾನು ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ ಎಂದು ಯೇಸುಸ್ವಾಮಿ ಇಂದಿನ ವಾಚನದಲ್ಲಿ ಬೋಧಿಸುತ್ತಾರೆ. ಪ್ರಿಯರೇ, ರಕ್ಷಣೆ ಎಂಬುದು ದೇವರು ಮಾಡುವ ಕಾರ್ಯ. ಅವರಿಂದ ಅದು ಆರಂಭವಾಗಿದೆ. ಯೇಸು ಕ್ರಿಸ್ತರೇ ನಿತ್ಯ ಜೀವದ ಮೂಲವಾಗಿದ್ದಾರೆ. ಈ ನಿತ್ಯ ಜೀವ ಕೊಡುವುದಕ್ಕಾಗಿಯೇ ಯೇಸು ಕ್ರಿಸ್ತರು ತಮ್ಮನ್ನೇ ಶಿಲುಬೆಯ ಆ ಘೋರ ಯಾತನೆಯಲ್ಲಿ, ಮರಣದಲ್ಲಿ ಅವರು ತಮ್ಮನ್ನೇ ಬಲಿಯಾಗಿ ಅರ್ಪಿಸಿದ್ರು, ತಮ್ಮನ್ನೇ ತ್ಯಾಗ ಮಾಡಿದ್ರು, ಬರಿದು ಮಾಡಿದ್ರು. ಅವರ ಪ್ರೀತಿಯ ತ್ಯಾಗದ ಫಲವಾಗಿದೆ ಇಂದು ನಾವೆಲ್ಲರೂ ನಿತ್ಯ ಜೀವ ಪಡೆಯಲು ಮಾರ್ಗವಾಗಿದೆ. ಪ್ರಿಯರೇ, ಈ ನಿತ್ಯ ಜೀವವನ್ನು ನಾವು ಅನುಭವಿಸಬೇಕಾದ್ರೆ ದೇವರ ಬಯಕೆ ಆಗಿದೆ ಎಲ್ಲರೂ ಈ ನಿತ್ಯ ಜೀವ ಪಡೆಯಬೇಕೆಂಬುದು. ಆದರೆ ನೀವು ಅನುಭವಿಸಬೇಕಾದ್ರೆ ನಮ್ಮಲ್ಲಿ ನೈಜ ವಿಶ್ವಾಸ ಬೇಕು. ಶುಭ ಸಂದೇಶವನ್ನು ನಾವು ಆಲಿಸಬೇಕು. ಶುಭ ಸಂದೇಶ ನಮ್ಮಲ್ಲಿ ನೈಜ ವಿಶ್ವಾಸ ಹುಟ್ಟಿಸುತ್ತೆ. ಯೇಸು ಕ್ರಿಸ್ತರೇ ದೇವರ ಪುತ್ರ, ಲೋಕೋದ್ಧಾರಕ ಎಂಬ ವಿಶ್ವಾಸ ನಮಗೆ ಆತ್ಮಿಕ ಜನ್ಮವನ್ನು ಕೊಡುತ್ತೆ. ಈ ಆಧ್ಯಾತ್ಮಿಕ ಜೀವವನ್ನು ಪಡೆದ ನಾವು ದೇವರ ಸತ್ಸಂಬಂಧದಲ್ಲಿ, ಅನ್ಯೋನ್ಯತೆಯಲ್ಲಿ ಅವರನ್ನು ಅರಿತುಕೊಳ್ಳುತ್ತಾ, ಮೆಚ್ಚಿಸುತ್ತಾ ಜೀವಿಸಲು ಸಾಧ್ಯ. ಇನ್ನು ಅನೇಕ ರೀತಿಯ ವಿಶ್ವಾಸ ಇದೆ. ವಿಶ್ವಾಸವುಳ್ಳವರಿಗೆ ನಿತ್ಯ ಜೀವ. ಇವತ್ತು ನಾವು ಯಾವ ವಿಶ್ವಾಸದಲ್ಲಿದ್ದೇವೆ ಅದು ಮುಖ್ಯವಾಗಿದೆ. ನಿಜವಾದ ಒಂದು ಕ್ರೈಸ್ತ ವಿಶ್ವಾಸ ರಕ್ಷಣೆ ಕೊಡುವ, ಜೀವೋದ್ಧಾರ ತರುವ ಒಂದು ವಿಶ್ವಾಸ ಇದೆ. ಅದು ನಮಗೆ ಆತ್ಮಿಕ ಜನ್ಮವನ್ನು ಇಯುತ್ತೆ, ಪವಿತ್ರಾತ್ಮರಿಂದ ತುಂಬಿಸುತ್ತೆ, ಮಾನಸಾಂತರದ ವಿಶ್ವಾಸದ ವಿಧೇಯತೆಯ ಜೀವನವನ್ನು ನಾವು ಜೀವಿಸುವಂತೆ ಮಾಡುತ್ತೆ. ಇನ್ನೊಂದು ವಿಶ್ವಾಸ ಇದೆ, ಒಂದು ತಿಳುವಳಿಕೆಯ ವಿಶ್ವಾಸ ಅಥವಾ ನಂಬಿಕೆ ಅಂತ ಹೇಳ್ಬೋದು. ಒಂದು ಇಂಟೆಲೆಕ್ಚುವಲ್ ಫೇತ್. ದೇವರು ಇದ್ದಾನೆ ಅಂತ ನಾವು ನಂಬ್ತೇವೆ, ಆದರೆ ಹೃದಯದಲ್ಲಿ ನಮ್ಮಲ್ಲಿ ಒಂದು ಮಾನಸಾಂತರವಿಲ್ಲ. ದೇವರನ್ನು ರಕ್ಷಕನಾಗಿ, ಪ್ರಭುವಾಗಿ ಯೇಸು ಕ್ರಿಸ್ತರನ್ನು ನಾವು ಸ್ವೀಕಾರ ಮಾಡಿರಲ್ಲ. ದೆವ್ವಕ್ಕೂ ಕೂಡ ದೇವರಿದ್ದಾರೆ ಎಂಬ ವಿಶ್ವಾಸ ಇದೆ, ಆದರೆ ಆತನಲ್ಲಿ ಸಮರ್ಪಣೆ ಇಲ್ಲ. ಇಂತಹ ವಿಶ್ವಾಸ ನಮ್ಮಲ್ಲಿ ಇದೆ. ಆದರೆ ನಾವಿವತ್ತು ಮಾನಸಾಂತರಗೊಳ್ಬೇಕು. ಇನ್ನೊಂದು ರೀತಿಯ ವಿಶ್ವಾಸ ಇದೆ, ಒಂದು ತಾತ್ಕಾಲಿಕ ವಿಶ್ವಾಸ ಅಥವಾ ನಂಬಿಕೆ. ಕೆಲವು ಕಾಲ ಮಾತ್ರ ಉತ್ಸಾಹದಿಂದ ನಂಬೋದು, ಕಷ್ಟ ಬಂದಾಗ ದೇವರೇ ಇಲ್ಲ ಅಂತ ಅಥವಾ ಬಿಟ್ಟು ಹೋಗೋದು, ಇಂಥ ಒಂದು ವಿಶ್ವಾಸ. ಮತ್ತಾಯನ 13ನೇ ಅಧ್ಯಾಯದಲ್ಲಿ ಬಿತ್ತುವವನ ಸಾಮರ್ಥ್ಯದಲ್ಲಿ ಆ ಬೀಜದ ಅವಸ್ಥೆಯನ್ನು ದೇವರು ವಿವರಿಸ್ತಾರೆ. ಇನ್ನೊಂದು ವಿಶ್ವಾಸ, ಕೆಲವರಿಗೆ ಅದ್ಭುತಗಳ ಮೇಲೆ ವಿಶ್ವಾಸ, ನಂಬಿಕೆ. ಯೇಸು ಸ್ವಾಮಿ ಅದ್ಭುತ ಸ್ವರೂಪಿ, ಅವರು ಸೂಚಕ ಕಾರ್ಯ ಮಾಡ್ತಾರೆ ಎಂದು ನಂಬಿ ವಿಶ್ವಾಸಿಸ್ತಾರೆ, ಹಿಂಬಾಲಿಸ್ತಾರೆ. ಆದರೆ ಅವರಲ್ಲಿ ಯೇಸು ಸ್ವಾಮಿ ನನ್ನ ರಕ್ಷಕ, ಪಾಪ ವಿಮೋಚಕ ಎಂಬ ವಿಶ್ವಾಸ ಇಲ್ಲ. ಪ್ರಿಯರೇ, ಇವತ್ತು ನಮ್ಮಲ್ಲಿ ನೈಜ ವಿಶ್ವಾಸ ಇದ್ದರೆ ಮಾತ್ರ ನಮಗೆ ನಿತ್ಯ ಜೀವ. ಇಥಿಯೋಪಿಯಾದ ಆ ಕೋಶಾಧಿಕಾರಿ ಕಂಚುಕಿಯಲ್ಲಿ ಒಂದು ತಿಳುವಳಿಕೆಯ ನಂಬಿಕೆ ಇತ್ತು. ಆತ ದೇವರ ವಾಕ್ಯ ಓದ್ತಿದ್ದ, ದೇವಾಲಯಕ್ಕೆ ಹೋಗುತ್ತಿದ್ದ. ಆದರೆ ಆತನಿಗೆ ಫಿಲಿಪ್ಪನು ಪವಿತ್ರಾತ್ಮ ಭರಿತನಾಗಿ ಜೀವೋದ್ಧಾರದ ಕುರಿತಾದ ಶುಭ ಸಂದೇಶ ವಿವರಿಸಿ ಹೇಳಿದಾಗ ಆತ ನೈಜ ವಿಶ್ವಾಸಕ್ಕೆ ಬರ್ತಾನೆ. ಯೇಸುವೇ ದೇವರ ಪುತ್ರ, ಲೋಕೋದ್ಧಾರಕ ಎಂದು ಆತ ವಿಶ್ವಾಸಿಸಿ ಆತ ನೈಜ ವಿಶ್ವಾಸಿ ಆಗ್ತಾನೆ, ಕ್ರಿಸ್ತ ಹಿಂಬಾಲಕನಾಗ್ತಾನೆ. ಇವತ್ತು ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ಇವತ್ತು ನಮ್ಮಲ್ಲಿ ನೈಜ ವಿಶ್ವಾಸ ಇದೆಯಾ? ಅಥವಾ ಅದ್ಭುತ ಕೋರುವ ವಿಶ್ವಾಸ, ಅಥವಾ ತಿಳುವಳಿಕೆ ಇರುವ ವಿಶ್ವಾಸ, ಯೇಸು ದೇವರಿದ್ದಾರೆ ಎಂಬ ತಿಳುವಳಿಕೆ ಇರುವ ವಿಶ್ವಾಸ ಇದೆಯಾ? ನಮ್ಮನ್ನೇ ನಾವು ಪರಿಶೀಲಿಸಿ ನೋಡೋಣ. ನಾವು ನೈಜ ವಿಶ್ವಾಸಕ್ಕೆ ಬರೋಣ. ಫಿಲಿಪ್ಪನಂತೆ ಆತ್ಮರಿಂದ ತುಂಬಲ್ಪಟ್ಟ ಒಂದು ಕೊಯ್ಲುಗಾರ ನಾವು ಬಯಸೋಣ, ಪ್ರಾರ್ಥಿಸೋಣ. ನಾವು ಕೂಡ ಆ ದೇವರ ಸಾಮ್ರಾಜ್ಯದ ಕಾರ್ಯದಲ್ಲಿ ಜೀವೋದ್ಧಾರ ತರುವ, ರಕ್ಷಣೆ ತರುವ, ಆ ಶುಭ ಸಂದೇಶವನ್ನು ಸಾರುವ ಸಾಧನಗಳಾಗೋಣ. ಆಮೇನ್. ಪ್ರೈಸ್ ದ ಲಾರ್ಡ್.